ಎಲ್ರಿಗೂ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲಿನಲ್ಲಿರೋ ನಟಿ ರನ್ಯಾ ಕೇಸ್ ಬಗ್ಗೆ ಗೊತ್ತೇ ಇದೆ. ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡೋಕೆ ಹೋಗಿ ಕಂಬಿ ಹಿಂದೆ ಸೇರಿದ್ದಾಳೆ. ಆದ್ರೆ ನಾವೀಗ ಹೇಳೋಕೆ ಹೊರಟಿರೋ ಸ್ಟೋರಿ ರನ್ಯಾ ಕೇಸನ್ನು ಮೀರಿಸುವಂತಿದೆ. ಈ ಕಹಾನಿ ಸಿನಿಮಾ ರೇಂಜ್ಗಿದೆ. ಅದೇನಂತೀರಾ? ಇಲ್ಲಿದೆ ಡೀಟೇಲ್ಸ್. ಅಯ್ಯನ್ ತಮಿಳು ನಟ ಸೂರ್ಯ ತಮನ್ನಾ ನಟಿಸಿರುವ ಹಿಟ್ ಸಿನಿಮಾ. ಇದರಲ್ಲಿ ಡ್ರಗ್ಸ್ ಪ್ಯಾಕೆಟ್ ಅನ್ನ ನುಂಗಿ ಹೊಟ್ಟೆಯೊಳಗಿಟ್ಟು ಹೊರದೇಶಕ್ಕೆ ಸಾಗಿಸಲಾಗ್ತಿರುತ್ತೆ. ಇದು ರೀಲ್, ಆದ್ರೆ ಎಂತಹದ್ದೇ ಸೇಮ್ ಟು ಸೇಮ್ ರಿಯಲ್ ಸ್ಟೋರಿ ನಾವು ನಿಮಗೆ ಹೇಳ್ತೀವಿ. ಆದ್ರೆ ಇಲ್ಲಿ ಡ್ರಗ್ಸ್ ಅಲ್ಲ, ಬದಲಿಗೆ ಗೋಲ್ಡ್ ಅನ್ನ ಹೊಟ್ಟೆಯೊಳಗೆ ಸಿಕ್ಕಿದೆ. ಎಸ್, ಹೊಟ್ಟೆಯೊಳಗೆ 100 ಗ್ರಾಂ ಚಿನ್ನದ ಬಿಸ್ಕೆಟ್ ಪತ್ತೆಯಾಗಿದೆ. ಹೊರದೇಶದಿಂದ ಅಕ್ರಮವಾಗಿ ಮನುಷ್ಯನ ದೇಹದೊಳಗೆ ಚಿನ್ನವನ್ನ ಸಾಗಾಟ ಮಾಡ್ತಿದ್ದಾರೆ ಅನ್ನೋ ಅನುಮಾನದಿಂದ ಇದೀಗ ಪೂರ್ಣಚಂದ್ರ ಅನ್ನೋರು ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನ ಕೊಟ್ಟಿದ್ದಾರೆ. HSR ಲೇಔಟಲ್ಲಿ ಉಷಾನೋ ಆಸ್ಪತ್ರೆಯಲ್ಲಿ ಪೇಷಂಟು ಹೋಗ್ತಾರೆ, ಈ ಥರ ಗೋಲ್ಡು ನುಂಗ್ಬಿಟ್ಟಿದ್ದೀನಿ, ಈ ಥರ ತೆಗಿಸ್ಬೇಕು ಅಂತ ಹೇಳಿಕ್ಕೆ. ಆಗ ಅಲ್ಲಿರುವಂಥ ನಮ್ಮ ಸ್ನೇಹಿತರು ಏನೋ ಕೇಳ್ತಾರೆ, ಏನಾಗಿದೆ ಅಂತೆಲ್ಲ ಕೇಳ್ತಾರೆ. ಈ ಥರ ಗೋಲ್ಡ್ ನುಂಗಿದ್ದೀನಿ, 100 ಗ್ರಾಮ್ ಗೋಲ್ಡು ಅಂತ ಹೇಳ್ತಾರೆ. ನಮ್ಮ ಸ್ನೇಹಿತರು ಸ್ವಲ್ಪ ಹೊತ್ತು ಆದಮೇಲೆ ಯೋಚನೆ ಮಾಡಿಬಿಟ್ಟು ಒಂದಿನ ಬಿಟ್ಟು ನನಗೆ ಕಾಲ್ ಮಾಡ್ತಾರೆ. ಅವ್ರು ಕೇಳ್ಕೊಂಡಿರ್ತಾರೆ ಯಾವ ಆಸ್ಪತ್ರೆ ಎಲ್ಲಿ ಅಂತೇನೆಲ್ಲ ಇದು ಮಾಡ್ಕೊಂಡಿರ್ತಾರೆ. ಅವ್ರನ್ನ ಮತ್ತೆ ಅಲ್ಲಿಂದ ಕಮ್ಮನಹಳ್ಳಿ ಅಕ್ಷಯ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಡಾಕ್ಟರ್ ಶೆಟ್ಟಿ ಅಂತೇಳಿ ಅವರು ರೆಫರ್ ಮಾಡ್ತಾರೆ. ನಮ್ಗೆ ಅದಾದಮೇಲೆ ಏನೋ ಹೊಸ ಥರ ಇದೆಯಲ್ಲ, ಇದು ಗೋಲ್ಡು ರನ್ಯಾರಾವ್ ಕೇಸ್ ನಂತರ ಇದೊಂದೇನೋ ಹೊಸ ಥರ ಗೋಲ್ಡ್ ಸ್ಮಗ್ಲಿಂಗು. ಇವನೇ ನೋಡಿ ಗೋಲ್ಡ್ ನುಂಗಿದ ಆ ಭೂಪ, ರಾಜಸ್ಥಾನದ ಮೂಲದ ಅಶೋಕ್. ಈತ ಅಸ್ವಸ್ಥಗೊಂಡು ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿರುವ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾನೆ. ಈ ವೇಳೆ ಈತ ಗೋಲ್ಡ್ ನುಂಗಿದ್ದು ಪತ್ತೆಯಾಗಿದೆ. ಅದೇ ಆಸ್ಪತ್ರೆಯಲ್ಲಿದ್ದವರು ಈ ಬಗ್ಗೆ ಸಾಮಾಜಿಕ ಹೋರಾಟಗಾರ ಪೂರ್ಣಚಂದ್ರಗೆ ತಿಳಿಸಿದ್ದಾರೆ. ಅವರು ಬಂದು ಅಶೋಕ್ನ ವಿಚಾರಣೆ ಮಾಡ್ತಾರೆ. ಆಗಲೇ ನೋಡಿ ಬಯಲಾಗಿದ್ದು ಭಯಾನಕ ಸತ್ಯ. ನಾನು ಆ ಚಿನ್ನದ ವ್ಯಾಪಾರಿನ ಕೇಳಿದೆ, ಏನಪ್ಪ ಕಂಪ್ಲೇಂಟ್ ಕೊಡ್ತೀಯ ನೀನು, ಕಂಪ್ಲೇಂಟ್ ಕೊಡು ಫಸ್ಟು ಅಂತಂದೆ. ಸರ್ ಇಲ್ಲ ಕಂಪ್ಲೇಂಟು ಕೊಡೋಕ್ಕಾಗಲ್ಲ ಸರ್ ಅಂತಂದ. ಕಂಪ್ಲೇಂಟ್ ಯಾಕೆ ಕೊಡೋಕ್ಕಾಗಲ್ಲ, ಚಿನ್ನ ನಿಂದೆ ಅಂತಂದಮೇಲೆ ಯಾಕೆ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅಂತಂದರೆ, ಇಲ್ಲ ಅವನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅಂತಂದ. ಸರಿ, ಹಿಂಗೆ ಮಾತಾಡ್ತಾನೆ ಸ್ವಲ್ಪ ದೂರ ಹೋದ. ದೂರ ಹೋಗ್ಬಿಟ್ಟು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟ್ಬಿಟ್ಟು ಅವನು. ಡಾಕ್ಟ್ರು ನಾನು ಕೇಳಿದೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಕೇಳಿದೆ. ಡಾಕ್ಟ್ರು ಸುಧಾ ಅವರು ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇದರಿಂದ ನನಗೆ ಅನುಮಾನ ಬಂದು ನಾನು ಇವತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹೀಗೆ ಸಾಕಷ್ಟು ಅನುಮಾನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಸಿಗದಿದ್ದಾಗ ಅಕ್ರಮವಾಗಿ ಚಿನ್ನ ಸಾಗಾಟನೆ ಆಗ್ತಿದೆ. ಇದೊಂದು ದೊಡ್ಡ ಮಾಫಿಯಾ. ಈ ಬಗ್ಗೆ ಸೂಕ್ತ ತನಿಖೆ ಆಗಲೇಬೇಕು ಅಂತ ಆಗ್ರಹಿಸಿ ಬೆಂಗಳೂರಿನ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಗೋಲ್ಡ್ ನುಂಗ್ತಾರೆ, ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ, ಅನಂತರ ಆಪರೇಷನ್ ಮಾಡಿ ಹೊರ ತೆಗೆದು ಸಿಟಿ ಒಳಗೆ ಸಾಗಾಟ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಅಚ್ಚರಿ. ಪೊಲೀಸರ ತನಿಖೆ ಬಳಿಕವಷ್ಟೇ ಈ ಗೋಲ್ಡ್ ಬಿಸ್ಕೆಟ್ನ ಅಸಲಿ ರಹಸ್ಯ ಹೊರ ಬೀಳಬೇಕಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.